ಅದನ್ನು ನನಸು ಮಾಡುವ ದೃಷ್ಟಿಯಿಂದ ವಿಶೇಷ ಅಧಿವೇಶನವನ್ನು ಕರೆದು ಮಹಿಳಾ ರಿಸರ್ವೇಷನ್ ಬಿಲ್ಲನ್ನು ಪಾಸ್ ಮಾಡಿ ಮಹಿಳೆಯರಿಗೆ ಹಕ್ಕನ್ನು ಕೊಡುವಂಥ ಕೆಲಸವನ್ನು ನೀವು ಪ್ರಾರಂಭ ಮಾಡಿದ್ವಿ. ಹೃದಯದಿಂದ ಕಾಂಗ್ರೆಸ್ ಪಕ್ಷದವರು ಅದನ್ನು ವಿರೋಧ ಮಾಡಿ ನಾವು ಮಹಿಳೆಯರ ನಿಜವಾಗಿ ವಿರೋಧಿಗಳನ್ನೋದನ್ನು ನಿನ್ನೆ ಸಿದ್ಧಪಡಿಸಿದ್ದಾರೆ. ಅದನ್ನು ನಾವು ಖಂಡನೆ ಮಾಡ್ತೀವಿ. ನಾನು ಎಲ್ಲ ಇವತ್ತು ನಗರಸಭೆಗೆ ವಿನಂತಿ ಮಾಡ್ತೀನಿ, ಈ ಥರದ್ದು ಈಸ್ತರ ನಿಮ್ಮ ಮಹಾನಗರ ಪಾಲಿಕೆಯ ಅಧಿಕಾರ ವ್ಯಾಪ್ತಿಯಲ್ಲಿ ಈ ಖಂಡನಾ ನಿರ್ಣಯವನ್ನು ಅಂಗೀಕರಿಸಬೇಕಂತ ಹೇಳಿ. ಯಾಕಂದ್ರೆ ಇದೊಂದು ಐತಿಹಾಸಿಕ ನಿರ್ಣಯ ಆಗ್ತಿತ್ತು. ಇಡೀ ಜಗತ್ತಿನಲ್ಲಿ ಒಂದೇ ಸಲ ಅದರಲ್ಲಿ ಭಾರತದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಒಳಗೆ 33%, 50% ಕೆಲವೊಂದು ರಿಸರ್ವೇಷನ್ ಇದ್ದಾಗ ಇದು ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ 33% ರಿಸರ್ವೇಷನ್ ಮಹಿಳೆಯರಿಗೆ ಮಾಡುವಂಥದ್ದು ಪ್ರಧಾನಮಂತ್ರಿ ಮೋದಿಯವರ ಕನಸನ್ನು ನನಸು ಮಾಡುವಂಥ ಅವಕಾಶ ಎಲ್ಲರಿಗೂ ಸಿಕ್ಕಿದೆ. ಪ್ರಧಾನಮಂತ್ರಿ ಹೇಳಿದರು, ಇದನ್ನು ಪಾಸ್ ಮಾಡಿ ನೀವು ಎಲ್ಲರಿಗೂ ಅಡ್ವರ್ಟೈಸ್ ಮಾಡ್ತೀವಿ ಇಂದ ಬೋರ್ಡ್ ಹಾಕಿ ಅಂತೇಳಿ. ಆದರೆ ಕಾಂಗ್ರೆಸ್ದವರು ನಾವು ಮಹಿಳಾ ವಿರೋಧಿ ಇದ್ದೇವೆ ಅನ್ನೋದನ್ನು ಇವತ್ತು ತಾಯಿ ಮತ್ತು ತಂಗಿ ಹಕ್ಕನ್ನು ಕಸಿದುಕೊಂಡಂತಹ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸಿಗೆ. ಅದಕ್ಕೆ ಅದನ್ನು ನಾನು ಖಂಡನೆ ಮಾಡ್ತೀನಿ. ಅದಕ್ಕೆ ಮಹಾನಗರ ಪಾಲಿಕೆ ಗೊತ್ತುವಳಿ ಸ್ವೀಕಾರ ಮಾಡಬೇಕು ಅನ್ನೋಂಥದ್ದು ನನ್ನ ಆಗ್ರಹ ಮಾಡ್ತೀನಿ. ಸಾಮಾನ್ಯ ತಳವಾರ ತಮ್ಮ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಅವರು ವಿಧಾನ ಪರಿಷತ್ ಒಳಗೆ ಹಿರಿಯ ಶಾಸಕರಾಗಿ ಕೆಲಸ ಮಾಡ್ತಿದ್ದಾರೆ. ನನ್ನ ಅಭಿಪ್ರಾಯ ನಾನು ಹೇಳಿದ್ದೆ. ಮಹಾಪೌರರೇ, ಈಗ ಇಡೀ ದೇಶ ನಾರಿ ಶಕ್ತಿ ಬಿಲ್ಗಾಗಿ ಕಾಯ್ತಾ ಇತ್ತು. ಈ ಬಿಲ್ ಪಾಸ್ ಆಗ್ತದೆ. ಈ ಬಿಲ್ ಪಾಸ್ ಆದರೆ ರಾಜಕೀಯದಿಂದ ದೂರ ಇಡಲ್ಪಟ್ಟಂಥ ಮಹಿಳಾ ಶಕ್ತಿಯನ್ನು, ನಮ್ಮ ಮಾತೃಶಕ್ತಿಯನ್ನು ಒಳಗೊಳ್ಳುವಿಕೆ ಅವಕಾಶ ಸಿಗುತ್ತದೆ ಅಂತ ಬಹಳ ಕಾತರದಿಂದ ಕಾಯ್ತಾ ಇದ್ದರು. ಏಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸಂವಿಧಾನದಲ್ಲಿ ಸಾವಿರಾರು ವರ್ಷಗಳಿಂದ ರಾಜಕೀಯ ಅಧಿಕಾರದಿಂದ ದೂರ ಇಡಲ್ಪಟ್ಟಂಥ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಬಾಂಧವರಿಗೆ ಸಂವಿಧಾನಬದ್ಧವಾಗಿ ರಾಜಕೀಯ ಅಧಿಕಾರವನ್ನು ಕೊಟ್ಟರು. ಅದು ವಿಧಾನಸಭೆ ಮತ್ತು ಪಾರ್ಲಿಮೆಂಟಿನಲ್ಲಿ. ಅದೇ ರೀತಿಯಾಗಿ ಶತಶತಮಾನಗಳಿಂದ ರಾಜಕೀಯದಿಂದ ದೂರ ಇಡಲ್ಪಟ್ಟಂಥ ನಮ್ಮ ಮಾತೃಶಕ್ತಿಯನ್ನು ರಾಜಕೀಯವಾಗಿ ಒಳಗೊಳಿಸಬೇಕು, ಅವರಿಗೆ ಅಧಿಕಾರ ಕೊಡಬೇಕು ಅಂತಕ್ಕಂಥ ಮಹತ್ತರವಾದ ಒಂದು ಆಸೆ ಇಟ್ಕೊಂಡು ಕೇಂದ್ರದ ನಮ್ಮ ನೆಚ್ಚಿನ ಪ್ರಧಾನಿಯವರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಈ ಬಿಲ್ಲನ್ನು ತಂದಿದ್ದರು. ಆದರೆ ದುರದೃಷ್ಟವಶಾತ್ ಯಾವುದೋ ಒಂದು ತಪ್ಪು ಕಲ್ಪನೆಗಾಗಿ ಇದನ್ನು ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅಂತಕ್ಕಂಥ ಒಂದು ನೆರೆಟಿವ್ ಸೃಷ್ಟಿ ಮಾಡಿ ವಿರೋಧ ಪಕ್ಷದವರು ಆ ಬಿಲ್ಲನ್ನು ಬೀಳುವಂತೆ ಮಾಡಿದರು. ಆ ಬಿಲ್ಲನ್ನು ಸೋಲು ಆಗಿಲ್ಲ. ಇವತ್ತು ಆ ಬಿಲ್ಲಿಗೆ ಸೋಲು ಆಗಿರ್ಬೋದು, ಆದರೆ ನಮ್ಮ ನಾರಿ ಶಕ್ತಿಗೆ, ಮಾತೃಶಕ್ತಿಗೆ ಇದು ಕೇವಲ ಸೋಲಲ್ಲ, ನಾವು ನಮ್ಮ ದೇಶದ ಮಾತೃಶಕ್ತಿಗೆ ಅವಮಾನ ಮಾಡಿದಂತಾಗಿದೆ. ಇಂಥ ಅವಮಾನವನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ಬೆಳಗಾವಿಯು ಪ್ರಬುದ್ಧವಾಗಿರ್ತಕ್ಕಂಥ ಪ್ರಜ್ಞಾವಂತರ ಒಂದು ನಗರವಾಗಿರೋದ್ರಿಂದ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಪ್ರಜ್ಞಾವಂತ ಕಾರ್ಪೊರೇಟರ್ಸ್ ಅವರು ಇದರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡಿ. ಇಲ್ಲಿ ನಮ್ಮ ನಾರಿ ಶಕ್ತಿನೇ 33%ಕ್ಕಿಂತ ಹೆಚ್ಚಿದೆ. ಇದೊಂದು ಉದಾಹರಣೆ. ತಾವು ಸಹ ಒಂದು ಕುರ್ಚಿ ಮೇಲೆ ಕೂತಿಲ್ಲ, ತಾವು ಇದೊಂದು ಉದಾಹರಣೆ. ಈ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಹೆಣ್ಣು ಮಕ್ಕಳಿಗೆ ಬರಬೇಕು ಮತ್ತು ಸಾವಿರಾರು ವರ್ಷಗಳಿಂದ ಅವರನ್ನು ಈ ರಾಜಕೀಯ ಅಧಿಕಾರದಿಂದ ವಂಚಿತನಾಗಿ ಮಾಡಲಾಗಿದೆ. ನಮ್ಮ ದೇಶದ 50% ಜನಸಂಖ್ಯೆ ಇದೆ. ನಾವು ನಮ್ಮ ತಾಯಿಯನ್ನು ಗೌರವದಿಂದ ನೋಡ್ತೇವೆ. ನಮ್ಮ ಶಕ್ತಿಯ ನಮ್ಮ ತಾಯಿಯನ್ನು ದೇವರ ಸಮಾನವಾಗಿ ನೋಡ್ತೇವೆ. ಅಂಥ ದೇವರ ಸಮಾನವಾಗಿರ್ತಕ್ಕಂಥ ಮಾತೃಶಕ್ತಿಯನ್ನು ಇವತ್ತು ವಿರೋಧ ಪಕ್ಷದವರು ಅವಮಾನ ಮಾಡಿದ್ದಾರೆ. ಇದಕ್ಕಾಗಿ ಈ ಬಿಲ್ಲನ್ನು ಅವರು ಸೋಲಿಸಿದ್ದಕ್ಕಾಗಿ ನಮ್ಮ ಬೆಳಗಾವಿಯ ಮಹಾನಗರ ಪಾಲಿಕೆಯಿಂದ ಒಂದು ಖಂಡನಾ ನಿರ್ಣಯವನ್ನು ಪಾಸ್ ಮಾಡಬೇಕಂತ ನಮ್ಮೆಲ್ಲರ ಸದಸ್ಯರ ಮುಖಾಂತರ ತಮಗೆ ಮನವಿಯನ್ನು ಸಲ್ಲಿಸ್ತೇನೆ ಮತ್ತು ಕೋರಿಕೆಯನ್ನು ಸಲ್ಲಿಸ್ತೇನೆ. ಧನ್ಯವಾದ.